ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಸ್ಟಡಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಹೇಳ್ಕೊಡೋಕೆ ಬಂದಿರೋ ಟಾಪಿಕ್ ಬಂದು ಕಡ್ಡಾಯ ಕನ್ನಡದಲ್ಲಿ ಯಾವ್ದು ಸಂಭವನೀಯ ಕ್ವಶನ್ಸ್ಗಳು ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡೋಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ಸ್ ಬಂದು ಸಂಧ್ಯಕ್ಷರಗಳ ಸಂಖ್ಯೆ. ಓಕೆ, ಇಲ್ಲಿ ಆಪ್ಷನ್ಸ್ ಬಂದು 2 ಇದೆ, 4 ಇದೆ, 1 ಇದೆ, 5 ಇದೆ. ಕರೆಕ್ಟ್ ಆನ್ಸರ್ ಬಂದು ನಮಗೆ ಸಂಧ್ಯಕ್ಷರಗಳ ಸಂಖ್ಯೆ 2. ಯಾವುದ್ಯಾವುದಪ್ಪ ಅಂದರೆ ಐ ಮತ್ತು ಅವು. ಅವ್ರು ಇನ್ನೂ ಒಂದು ಕ್ವಶನ್ಸ್ ಕೇಳ್ಬೋದು. ಸಂಧ್ಯಕ್ಷರಗಳ ಸಂಖ್ಯೆ ಇದು ಕನ್ನಡದ್ದು. ಸಂಸ್ಕೃತದ ಕೇಳಿದ್ರೆ 4. ಯಾವುದಪ್ಪ ಅಂತ ಅಂದರೆ ನೀವು ಹೆಂಗೆ ಅಂತ ಕೇಳ್ಬೋದು, ಈ ಥರನೂ ಕೇಳ್ಬೋದು, ಸಂಸ್ಕೃತದ್ದು ಕೂಡ ಕೇಳ್ಬೋದು ಅಥವಾ ಕನ್ನಡದ್ದು ಕೂಡ ಕೇಳ್ಬೋದು. ಸಂಸ್ಕೃತದ್ದು ಸಂಧ್ಯಕ್ಷರಗಳ ಸಂಖ್ಯೆ ಬಂದು 4. ಯಾವುದ್ಯಾವುದಪ್ಪ ಅಂದರೆ ಎ, ಐ, ಓ, ಔ. ಇದು ಸಂಸ್ಕೃತ ಸಂಧ್ಯಕ್ಷರಗಳ ಸಂಖ್ಯೆ 4. ಸಂಸ್ಕೃತದಲ್ಲಿ ಏನಾದ್ರು ಎಷ್ಟು ಸಂಧ್ಯಕ್ಷರಗಳಿವೆ ಅಂತ ಕೇಳಿದ್ರೆ ನೀವು 4 ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ ಬಂದು ಹಾ ಮತ್ತು ವಿಸರ್ಗ ಹುಟ್ಟುವ ಸ್ಥಾನ. ಇದಂತೂ ತುಂಬ ಇಂಪಾರ್ಟೆಂಟು. ಅಕ್ಷರ ಹುಟ್ಟುವ ಸ್ಥಾನವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗಿರುತ್ತೆ. ಹಾ ಮತ್ತು ವಿಸರ್ಗ ಹುಟ್ಟುವ ಸ್ಥಾನ ಬಂದು ಅದು ಕಂಠದಲ್ಲಿ ಹುಟ್ಟೋದು. ತಾಲವ್ಯದಲ್ಲಿ ಆದರೆ ಈ ಚ ಇಂದ ಚ ಚ ಚ ಚ ನ ಮತ್ತು ಯಾ ಮತ್ತು ಶಾ ಬಂದು ತಾಲವ್ಯದಲ್ಲಿ ಹುಟ್ಟುತ್ತೆ. ಮೂರ್ಧನ್ಯದಲ್ಲಿ ಅಂದರೆ ನಾಲಿಗೆಯ ಮೇಲ್ಭಾಗದಿಂದ ಹುಟ್ಟೋ ಅಕ್ಷರಗಳು ಯಾವುದಾದ್ರು ಅಂದರೆ ರು, ಟಟ್ಟ, ಡಡ್ಡ, ಣ, ರ ಮತ್ತು ಶ. ಹೀಗೆ ದಂತ್ಯ ಅಂದರೆ ಹಲ್ಲಿನ ಸಹಾಯದಿಂದ ಹುಟ್ಟೋದು. ಹಲ್ಲು ಮೀನ್ಸ್ ಹಲ್ಲಿನ ಸಹಾಯದಿಂದ ಹುಟ್ಟೋದು ತತ್ತ, ದದ್ದ, ನ ಮತ್ತು ಲ ಮತ್ತು ಸ. ಆ ಮತ್ತು ವಿಸರ್ಗ ಹುಟ್ಟೋದು ಬಂದು ಕಂಠ. ಆನ್ಸರ್ ಬಂದು ಎ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ಬಂದು ಬೆಟ್ಟದ ಪ್ಲಸ್ ತಾವರೆ. ಬೆಟ್ಟದಾವರೆ. ಓಕೆ, ಇದು ಯಾವ ಸಂಧಿಗೆ ಉದಾಹರಣೆ ನೋಡಿ. ಬೆಟ್ಟ ಪ್ಲಸ್ ತಾವರೆ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಯಾವ ಸಂಧಿಗೆ ಉದಾಹರಣೆ ಅಂದರೆ ಆದೇಶ ಸಂಧಿ. ಹೇಗಪ್ಪ ಅಂದರೆ ಕ, ಥ, ಪಗಳಿಗೆ ಗಾದಾಬಗಳು ಆದೇಶವಾಗಿ ಬಂದರೆ ಅದು ಆದೇಶ ಸಂಧಿ. ಇಲ್ಲಿ ನೋಡಿ, ತಾಗೆ ದ ಆದೇಶವಾಗಿ ಬಂದಿದೆ, ಹಾಗಾಗಿ ಬೆಟ್ಟದಾವರೆ ಬಂದು ಆದೇಶ ಸಂಧಿ. ಆಗಮ ಸಂಧಿ ಅಂದರೆ ಇಲ್ಲಿ ಯಾ ಅಥವಾ ವಾಕ್ಷರ ಆದೇಶವಾಗಿ ಬರುತ್ತೆ, ಅದು ಆಗಮ ಸಂಧಿ. ಇನ್ನು ಸವರ್ಣ ಸಿ ದೀರ್ಘ ಸಂಧಿ ಬಂದು ಅ, ಇ, ಊಗಳಿಗೆ ಅದೇ ವರ್ಗದ ಅ, ಇ, ಊಗಳು ಆದೇಶವಾಗಿ ಬಂದು ದೀರ್ಘಾಕ್ಷರಗಳೇ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ಲೋಪ ಸಂಧಿ ಅಂದರೆ ಒಂದು ಅಕ್ಷರ ಲೋಪ ಆಗೋದು. ನೋಡು, ಊರು ಪ್ಲಸ್ ಊರು.
ಊರು. ಇಲ್ಲಿ ಇವು ಲೋಪ ಆಗಿದೆ, ಆದ್ದರಿಂದ ಅದು ಲೋಪ ಸಂಧಿ. ಅಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಕೊನೆಯಲ್ಲಿರುವ ಅಕ್ಷರಗಳು ಲೋಪ ಆದರೆ ಅದನ್ನು ಲೋಪ ಸಂಧಿ ಅಂತ ಕರಿತೀವಿ. ಸೊ ಬೆಟ್ಟದಾವರೆ ಇದು ಆದೇಶ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ ಅಂದರೆ ಕಾತಾಪಗಳಿಗೆ ಅದೇ ವರ್ಗದ ಮೂರನೇ ವರ್ಗದ ಗಾದಾಬಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಸಾಕಾರಕ್ಕೆ ಶಾಕಾರ ಅಥವಾ ಜಾಕಾರ ಅಥವಾ ಛಕಾರ ಆದೇಶವಾಗಿ ಬಂದರೂ ಕೂಡ ಅದನ್ನು ನಾವು ಆದೇಶ ಸಂಧಿ ಅಂತಲೇ ಕರಿತೀವಿ. ನೆಕ್ಸ್ಟು ಪ ಬ ಮಾಗೆ ವಾಕಾರ ಬಂದರೂ ನಾವು ಆದೇಶ ಸಂಧಿನೇ ಅಂತಲೇ ಕರಿತೀವಿ. ಸಾಕಾರಕ್ಕೆ ಚ ಜ ಜಾಕಾರಗಳು ಆದೇಶವಾಗಿ ಬಂದರೆ ಅಂದರೆ ಇಂಚರ, ಇನ್ ಪ್ಲಸ್ ಚರ, ಇನ್ ಚರ ಬಿಡಿಸಿದ್ರೆ ಇನ್ ಪ್ಲಸ್ ಚರ. ನೋಡಿ ಇದು ಸರ, ಇಲ್ಲಿ ಸಾ ಇದೆ, ಇಲ್ಲಿ ಚ ಆದೇಶವಾಗಿ ಬಂದಿದೆ, ಆದ್ದರಿಂದ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಪ್ತಸ್ವರ ಇದು ಯಾವ ಸಮಾಸಕ್ಕೆ ಇದು ಸಮಾಸಕ್ಕೆ ಉದಾಹರಣೆ. ಕರ್ಮಧಾರೆಯ ಸಮಾಸ ಅಂದರೆ ವಿಶೇಷಣ ಪ್ಲಸ್ ನಾಮಪದ ಇರಬೇಕು. ನಾಮಪದ. ತತ್ಪುರುಷ ಸಮಾಸ ಬಂದು 2 ನಾಮಪದನೇ ಇರಬೇಕು. ನಾಮಪದ ಪ್ಲಸ್ ನಾಮಪದ. ಕನ್ಫ್ಯೂಸ್ ಆಗಬೇಡಿ ಏನಿದು ಪ್ಲಸ್ ಅಂತ. ಇದು ಪೂರ್ವ ಪ್ಲಸ್ ಉತ್ತರ. ಪೂರ್ವ ಪದ, ಇದು ಉತ್ತರ ಪದ, ಅದಕ್ಕೆ ಮಧ್ಯದಲ್ಲಿ ಪ್ಲಸ್ ಹಾಕ್ತಿದ್ದೀನಿ. ದ್ವಿಗು ಅಂದರೆ ಸಂಖ್ಯೆ ಪ್ಲಸ್ ನಾಮಪದ. ಇದು ಸಪ್ತ ಸ್ವರ ಅಂದರೆ ಸಪ್ತ ಅಂದರೆ 7. ಸೊ ಇಲ್ಲಿ ಸಂಖ್ಯೆ ಬಂದಿದೆ, ಆದ್ದರಿಂದ ಉತ್ತರ ಬಂದು ದ್ವಿಗು ಸಮಾಸ. ಸಪ್ತಸ್ವರ ಯಾವುದಕ್ಕೆ ಉದಾಹರಣೆ ಅಂದರೆ ದ್ವಿಗು ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಬಂದು ದ್ವಂದ್ವ. ಇದು ರಿಲೇಷನ್ಶಿಪ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಅಂದರೆ 2 ನಾಮಪದಗಳು 2 ಅಥವಾ ಅದಕ್ಕೂ ಹೆಚ್ಚಾಗಿರೋ ನಾಮಪದಗಳು ಒಂದೇ ಅನ್ನೋ ಅರ್ಥವನ್ನು ನೀಡಿದ್ರೆ ಅದು ದ್ವಂದ್ವ ಸಮಾಸ. ಸೊ ಸಪ್ತಸ್ವರ ಇದು ಬಂದು ದ್ವಿಗು ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ ಬಂದು ನಾಮಪದದ ಮೂಲ ರೂಪ. ನಾಮಪದದ ಮೂಲ ರೂಪ ಬಂದು ನಾಮ ಪ್ರಕೃತಿ ಕೃದಂತ ಧಾತು ತದ್ದಿತಾಂತ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ ಅಥವಾ ಪ್ರತಿಪದಿಕ.
ನಾಮ ಪ್ರಕೃತಿ ಅಥವಾ ಪ್ರತಿಪದಿಕ ಎರಡೂ ಒಂದೇ ಮೀನಿಂಗ್ಗೆ ಕೊಡುತ್ತೆ. ಕನ್ಫ್ಯೂಸ್ ಮಾಡೋಕ್ಕೆ ಪ್ರತಿಪದಿಕ ಅಂತ ಕೂಡ ಕೇಳಬಹುದು, ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ನಾಮಪದದ ಮೂಲ ರೂಪ ನಾಮ ಪ್ರಕೃತಿ. ಕ್ರಿಯಾಪದದ ಮೂಲ ರೂಪ ಧಾತು. ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಅಂತ ಕರಿತೀವಿ. ನಾಮಪದದ ಮೂಲ ರೂಪಕ್ಕೆ ನಾವು ನಾಮ ಪ್ರಕೃತಿ ಅಂತ ಕರಿತೀವಿ. ಇನ್ನು ಕೃದಂತ ಅಂದರೆ ಧಾತುವಿಗೆ ಕೃತ್ ಪ್ರತ್ಯಯ ಸೇರುವುದು ಕೃದಂತ. ಧಾತು ಪ್ಲಸ್ ಕೃತ್ ಪ್ರತ್ಯಯ ಸೇರುವುದು ಕೃದಂತ. ತದ್ದಿತಾಂತ ಅಂತ ಅಂದರೆ ನಾಮಪದಕ್ಕೆ ಪ್ರತ್ಯಯ ಸೇರುವುದು. ನಾಮಪದ ಪ್ಲಸ್ ಪ್ರತ್ಯಯಗಳು. ಈಗ ನಾಮಪದದ ಮೂಲ ರೂಪ ಬಂದು ನಾಮ ಪ್ರಕೃತಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಕ್ವಶನ್ ನೋಡೋಣ. ಓಡಿದ ಎಂಬ ಪದವು ಡ್ಯಾಶ್ ಓಡಿದ. ಇದು ಕೃದಂತ ಭಾವನ ಅಥವಾ ಕೃದಂತ ನಾಮನ. ಇದು ಕೃದಂತ ಭಾವನಾಮನ ಅಥವಾ ಅವ್ಯಯನ ಅಥವಾ ತದ್ದಿತಾಂತನ. ಕೃದಂತ ನಾಮ ಅಂತ ಅಂದರೆ ದ ವ ಅದ ಅನ್ನೋ ಅಕ್ಷರಗಳಿಂದ ಕೊನೆ ಅಂದರೆ ಅದು ಕೃದಂತ ನಾಮ. ದ ಬಂದು ಭೂತಕಾಲ, ಭೂತ. ವ ಬಂದು ವರ್ತಮಾನ. ಅದ ಬಂದು ನಿಷೇಧ. ಕೃದಂತ ನಾಮಕ್ಕೆ ದ ವ ಅದ ಇಂದ ಅಕ್ಷರಗಳು ಕೊನೆ ಆಗುತ್ತೆ, ಅದು ಕೃದಂತ ನಾಮ. ಕೃದಂತ ಭಾವನಾಮ ಅಂದರೆ ವಿಕೆ, ಟ, ಇಕೆ, ತ, ಅವು ಮುಂತಾದ ಅಕ್ಷರಗಳಿಂದ ಕೊನೆಗೊಂಡ್ರೆ ಅದು ಕೃದಂತ ಭಾವನಾಮ. ಇನ್ನು ತದ್ದಿತಾಂತ ಅಂತ ಅಂದರೆ ನಾಮಪದ ಪ್ಲಸ್ ಪ್ರತ್ಯಯ. ನಾಮ ಪದ ಪ್ಲಸ್ ಪ್ರತ್ಯಯ. ಸೊ ಓಡಿದ ಎಂಬ ಪದವು ಕೃದಂತ ನಾಮ. ಇಲ್ಲಿ ದ ಅನ್ನೋ ಅಕ್ಷರದಿಂದ ಅದು ಕೊನೆಯಾಗಿದೆ. ದ ಬಂದು ಭೂತಕಾಲ, ವ ಬಂದು ವರ್ತಮಾನ ಕಾಲ, ಅರ್ ಬಂದು ನಿಷೇಧ ಕಾಲದಲ್ಲಿ ನಾವು ಕೃದಂತ ನಾಮನ ಯೂಸ್ ಮಾಡ್ತೀವಿ. ದ್ವಿತ ಎಂದರೆ ಸಜಾತಿ ಸಂಯುಕ್ತಾಕ್ಷರನು ವಿಜಾತಿ ಸಂಯುಕ್ತಾಕ್ಷರನು ಕಾಗುಣಿತನು. ದ್ವಿತ ಅಂದರೆ ಸಂಯುಕ್ತಾಕ್ಷರ ಅಂತ ಅಂದರೆ ಇದನ್ನು ಒತ್ತಾಕ್ಷರ ಅಂತ ಕೂಡ ಕರೀತಾರೆ. ಸಂಯುಕ್ತಾಕ್ಷರನ
ಸಂಯುಕ್ತಾಕ್ಷರ ಅಂತ ಕೂಡ ಕರೀತಾರೆ, ಸಂಯುಕ್ತಾಕ್ಷರ ಅಂತ ಕೂಡ ಕರೀತಾರೆ. ಸಂಯುಕ್ತಾಕ್ಷರ ಅಂದರೆ ಇದು ವ್ಯಂಜನ ಪ್ಲಸ್ ವ್ಯಂಜನ. ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಸೇರಿ ಸಂಯುಕ್ತಾಕ್ಷರ ಆಗುತ್ತೆ. ಓಕೆ, ಉದಾಹರಣೆಗೆ ನೋಡಿ, ಅಕ್ಕ, ಇಲ್ಲಿ ಕ ಪ್ಲಸ್ ಕ ಆಗಿದೆ, ಕ ಪ್ಲಸ್ ಕ. ಓಕೆ, ಸಜಾತಿ ಸಂಯುಕ್ತಾಕ್ಷರ ಅಂದರೆ ಒಂದೇ ಜಾತಿಯ ಅಕ್ಷರಗಳು ಸೇರಿ ಒಂದೇ ಜಾತಿ ಅಕ್ಷರಗಳು ಸೇರಿ ಆಗುತ್ತೆ ಸಜಾತಿ ಸಂಯುಕ್ತಾಕ್ಷರ. ವಿಜಾತಿ ಅಂದರೆ ಬೇರೆ ಬೇರೆ ಜಾತಿ ಅಕ್ಷರಗಳು ಸೇರಿ ಅಕ್ಷರ ಆಗುತ್ತೆ, ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ. ಕಾಗುಣಿತ ಅಂದರೆ ಗುಣಿತಾಕ್ಷರ. ವ್ಯಂಜನಕ್ಕೆ ಸ್ವರ ಸೇರಿ ಅಕ್ಷರ ಆದರೆ ಅದು ಗುಣಿತಾಕ್ಷರ. ವ್ಯಂಜನ ಪ್ಲಸ್ ಸ್ವರ, ವ್ಯಂಜನ ಪ್ಲಸ್ ಸ್ವರನ ನಾವು ಕಾಗುಣಿತ ಅಂತ ಕರಿತೀವಿ. ಉದಾಹರಣೆ, ಕ ಪ್ಲಸ್ ಇಲ್ಲಿ ಸ್ವರ ಬಂದು ಆ, ಕ. ಹಾಗೆ ಗ ಪ್ಲಸ್ ಆ, ಗ. ಬ ಪ್ಲಸ್ ಆ, ಬ. ಹೀಗೆ ಸ್ವರಕ್ಕೆ ವ್ಯಂಜನಗಳು ಸೇರಿಸಿ ಕಾಗುಣಿತ ಆಗುತ್ತೆ. ಸೊ ದ್ವಿತ ಅಂದರೆ ಒಂದೇ ಜಾತಿಯ ಸಂಯುಕ್ತಾಕ್ಷರಗಳಿಗೆ ನಾವು ದ್ವಿತ ಅಂತ ಕರಿತೀವಿ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9, 13, 25, 2. 2 ಬಂದು ಯೋಗವಾಹಕ. ನಿಮಗೆ ಚಾರ್ಟ್ ತೋರಿಸ್ತೀನಿ, ಅವಾಗ ಅರ್ಥ ಆಗುತ್ತೆ. ಯೋಗವಾಹ ಯಾವುದಪ್ಪ ಅಂದರೆ ಅನುಸ್ವರ, ವಿಸರ್ಗ. ಇದು ಬಂದು ಯೋಗವಾಹಕ. ಇನ್ನು 25 ಇದ್ಯಾವುದಪ್ಪ ಅಂತ ಅಂದರೆ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ. ಕ ಇಂದ ಪ ಮಾವರೆಗೆ ಅಂದರೆ ಕ ಪ್ಲಸ್ ಅದು, ಕ ಪ್ಲಸ್ ಮಾವರೆಗೆ ಅದು ಬಂದು ವರ್ಗೀಯ ವ್ಯಂಜನಗಳು. ಇನ್ನು 13 ಬಂದು ಸ್ವರಗಳು. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಬಂದು 9. ಯ, ರ, ಲ, ವ. ಅದು ಯ, ರ, ಲ, ವ, ಶ, ಸ, ಸ, ಹ, ಲ. ಇದು ಅವರ್ಗೀಯ ವ್ಯಂಜನಗಳು. ನಾನು ನಿಮಗೆ ಚಾರ್ಟ್ ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇದು ಹಳೆಗನ್ನಡದಲ್ಲಿದೆ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಸ್ವರಗಳು ಬಂದು 13. ಅದರಲ್ಲಿ ರಸ್ವ ಸ್ವರ ಬಂದು 6. ಯಾವುದಪ್ಪ ರಸ್ವ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸೋದನ್ನ ನಾವು ರಸ್ವ ಸ್ವರ ಅಂತ ಕರಿತೀವಿ. ಆ, ಇ, ಉ, ರು, ಎ, ಓ
ಇದನ್ನು ಉಚ್ಚರಿಸೋಕ್ಕೆ ತುಂಬ ಟೈಮ್ ಬೇಕಾಗಿಲ್ಲ, ಬರೀ ಒಂದು ಮಾತ್ರ ಕಾಲದಲ್ಲಿ ನಾವು ಉಚ್ಚರಿಸ್ಬೋದು. ಇನ್ನು ದೀರ್ಘ ಸ್ವರಗಳು ಬಂದು 7. ಅದು ಯಾವುದಪ್ಪ ಅಂದರೆ ಆ, ಈ, ಉ, ಎ, ಐ, ಓ, ಔ. ಇದು ಬಂದು 7. ಇದು 2 ಮಾತ್ರ ಕಾಲದಲ್ಲಿ ಉಚ್ಚರಿಸೋಂಥ ನಾವು ದೀರ್ಘ ಸ್ವರ ಅಂತ ಕರಿತೀವಿ. ಪ್ಲುತ ಬಂದು 3 ಮಾತ್ರ ಕಾಲದಲ್ಲಿ ಉಚ್ಚರಿಸೋದನ್ನ ನಾವು ಪ್ಲುತ ಅಂತ ಕರಿತೀವಿ. ಇದನ್ನು ಉಚ್ಚರಿಸೋಕ್ಕೆ ತುಂಬಾ ಸಮಯ ತಗೋತೀವಿ, ಅಂದರೆ 3 ಮಾತ್ರ ಕಾಲದಷ್ಟು ಟೈಮ್ನ ನಾವು ತಗೊತೀವಿ. ವರ್ಣಮಾಲೆಯಲ್ಲಿ ಮೊದಲನೇದು ಸ್ವರಗಳು, ಎರಡನೇ ವಿಧ ಬಂದು ವ್ಯಂಜನಗಳು ಒಟ್ಟು ಸೇರಿ 34. ಹಳೆಗನ್ನಡದಲ್ಲಿದೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬೇಡಿ. 34 ವ್ಯಂಜನಗಳಿದೆ. ಆ ವ್ಯಂಜನದಲ್ಲಿ 2 ಟೈಪ್ ಮಾಡ್ತಾರೆ, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಬಂದು 25, ಅವರ್ಗೀಯ ವ್ಯಂಜನ ಬಂದು 9. ವರ್ಗೀಯ ವ್ಯಂಜನದಲ್ಲಿ ಮತ್ತೆ 3 ಭಾಗ ಮಾಡ್ತಾರೆ, ಒಂದು ಅಲ್ಪಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ಅಲ್ಪಪ್ರಾಣ ಅಂತ ಅಂದರೆ ಕಡಿಮೆ ಉಸಿರಿಂದ ಉಚ್ಚರಿಸೋದಕ್ಕೆ ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಯಾವುದಪ್ಪ ಅಂದರೆ ಖ, ಗ, ಚ, ಜ, ಟ, ಡ, ತ, ದ, ಪ, ಬ. ಇದನ್ನು ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಒಟ್ಟು 10 ಅಕ್ಷರ ಬರುತ್ತೆ. ಮಹಾಪ್ರಾಣ ಬಂದು ಹೆಚ್ಚು ಉಸಿರಿನಿಂದ ನಾವು ಉಚ್ಚರಿಸ್ತೀವಿ. ಖ, ಘ, ಝ, ಝ, ಠ, ಢ, ಥ, ದ, ಫ, ಬ. ಒಟ್ಟು 10 ಅಕ್ಷರಗಳು. ಅಲ್ಪಪ್ರಾಣಗಳತ್ತು, ಮಹಾಪ್ರಾಣಗಳು ಕೂಡ 10. ಅನುನಾಸಿಕ ಅಂದರೆ ನಾಸಿಕ ಸಹಾಯದಿಂದ ನಾವು ಉಚ್ಚರಿಸೋದನ್ನ ಅನುನಾಸಿಕ ಅಕ್ಷರ ಅಂತ ಹೇಳ್ತೀವಿ. ನ್ಯ, ನ, 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 ಮ. ಒಟ್ಟು 5 ಅಕ್ಷರಗಳು. ಅಲ್ಪಪ್ರಾಣಗಳತ್ತು, ಮಹಾಪ್ರಾಣಗಳತ್ತು, ಅನುನಾಸಿಕಗಳು 5. ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಬಂದು 25. ಅವರ್ಗೀಯ ವ್ಯಂಜನಗಳು 9. ಈಗ ನಾನು ಕ್ವಶನ್ಸ್ ಕೇಳಿದ್ನಲ್ಲ ಪ್ರೀವಿಯಸ್ಸು, ಆ ಕ್ವಶನ್ಸು ಇದೆ ನೋಡಿ. ಯ, ರ, ಲ, ವ, ಶ, ಸ, ಸ, ಹ, ಳ. ಇದು ಬಂದು ಅವರ್ಗೀಯ ವ್ಯಂಜನಗಳು. ಒಟ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ 34. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಯೋಗವಾಹಕಗಳು ಯಾವುದಪ್ಪ ಅಂದರೆ ಅನುಸ್ವರ, ವಿಸರ್ಗ. 1 ಸೊನ್ನೆ ಇರೋದನ್ನ ನಾವು ಅನುಸ್ವರ ಅಂತ ಕರಿತೀವಿ. ವಿಸರ್ಗ ಅಂದರೆ 2 ಸೊನ್ನೆ ಇರೋದನ್ನ ನಾವು ವಿಸರ್ಗ ಅಂತ ಕರಿತೀವಿ. ಇದು ವರ್ಣಮಾಲಾ ಚಾರ್ಟ್. ನಿಮಗೆ ಅರ್ಥ ಆಗಲಿ, ಈಸಿ ಆಗಲಿ ಅಂತ ನಾನು ಈ ಚಾರ್ಟ್ನ ಹಾಕಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ನನಗೆ ತಾನೇ ಹೇಳಿದ್ದೀನಿ. ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು, ಪ್ಲುತಗಳು. ಪ್ಲುತ ಅಂದರೆ ಅದು ಸ್ವರದ ಒಂದು ವಿಧ. ಓಕೆ, ಸ್ವರದಲ್ಲಿ 3 ಟೈಪ್ ಇದೆ. ಒಂದು ಹ್ರಸ್ವ, 2 ದೀರ್ಘ, 3 ಸ್ವರ, ದೀರ್ಘ ಸ್ವರ, 3ನೇದು ಪ್ಲುತ. ನಾನು ಈಗ ತಾನೇ ಚಾರ್ಟಲ್ಲಿ ನಿಮಗೆ ಹೇಳಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲುತ ವ್ಯಂಜನಗಳಲ್ಲಿ 2 ವಿಧ, ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನಗಳು. ಯೋಗವಾಹಕಗಳು ಅಂದರೆ ಅಹ. ಓಕೆ, ಪ್ಲುತಗಳು. ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು, ಸ್ವರಗಳು. ಇನ್ನೂ ಒಂಥರ ಕ್ವಶನ್ಸ್ ಕೂಡ ಕೇಳ್ಬೋದು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡದ ಅಕ್ಷರಗಳು ಯಾವುದು ಅಂತ ಅಂದರೆ ಅದು ಯೋಗವಾಹಕಗಳಾಗುತ್ತೆ. ಏನಕ್ಕೆ ಅಂದರೆ ಇದನ್ನು ನಾವು ಉಚ್ಚಾರಣೆ ಮಾಡೋಕ್ಕಾಗೋದೇ ಇಲ್ಲ, ಸ್ವರದ ಸಹಾಯ ಇರಲೇಬೇಕು. ಅಹ ನೋಡಿ. ಸೊ ಸ್ವತಂತ್ರವಾಗಿ ಉಚ್ಚರಿಸಲ್ಪಡದ ಅಕ್ಷರಗಳು ಅಂದರೆ ಯೋಗವಾಹಕಗಳು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಅಂದರೆ ಸ್ವರಗಳು. ಅರ್ಥ ಆಯಿತು ಅಂದ್ಕೊತೀನಿ ನಾನು ತೋರಿಸ್ದಾಗೆ ಈ ಚಾರ್ಟ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಚಾರ್ಟ್ನ ನೋಡಿ. ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತಗಳು. ಹ್ರಸ್ವ ಸ್ವರ ಬಂದು ಸ್ವತಂತ್ರವಾಗಿ ಉಚ್ಚರಿಸ್ತೀವಿ. ದೀರ್ಘ ಸ್ವರ ಬಂದು ನಾವು ವ್ಯಂಜನ ಜೊತೆಗೆ ಸ್ವರನ ಸೇರಿಸಿ ಉಚ್ಚಾರಣೆ ಮಾಡ್ತೀವಿ. ಸೊ ಸ್ವರಗಳು ಬಂದು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು.
ಶ್ವೇತ ವಸ್ತ್ರ ಇದು ಯಾವ ಸಮಾಸಕ್ಕೆ ಉದಾಹರಣೆ? ನಾನು ಆಗಲೇ ಹೇಳಿದಾಗೆ ತತ್ಪುರುಷ ಸಮಾಸ ಅಂದರೆ 2 ನಾಮಪದ ಇರುತ್ತೆ. ಪೂರ್ವ ಪದದ ಅರ್ಥ ಇಂಪಾರ್ಟೆಂಟ್ ಆಗುತ್ತೆ. ಕರ್ಮಧಾರಯ ಅಂದರೆ ವಿಶೇಷಣ ಪ್ಲಸ್ ವಿಶೇಷಣ ಇರುತ್ತೆ. ದ್ವಿಗು ಅಂದರೆ ಸಂಖ್ಯೆ ಇರುತ್ತೆ. ಗಮಕ ಅಂದರೆ ಸರ್ವನಾಮ ಅಥವಾ ಕೃದಂತ ಇರುತ್ತೆ. ಸರ್ವನಾಮ ಅಥವಾ ಕೃದಂತ ಅಕ್ಷರಗಳು ಬರುತ್ತೆ. ಶ್ವೇತ ವಸ್ತ್ರ ಇದು ನಾವು ವಸ್ತ್ರದ ಬಗ್ಗೆ ನಾವು ಅದನ್ನು ಹೊಗಳುತ್ತಾ ಇರೋ ಥರ, ಅದು ವಸ್ತ್ರ ಹೆಂಗಿದೆ ಅಂದರೆ ಬಿಳಿಯದಾದ ವಸ್ತ್ರ. ಸೊ ಆನ್ಸರ್ ಬಂದು ಇಲ್ಲಿ ಶ್ವೇತ ಅನ್ನೋದು ವಿಶೇಷಣ. ಸೊ ಕರ್ಮಧಾರೆಯ ಸಮಾಸ. ಇನ್ನು ದ್ವಿಗು ಸಮಾಸ ದ್ವಂದ್ವ ಸಮಾಸ ಅಂತ ಏನಂದರೆ, ದ್ವಂದ್ವ ಅಂದರೆ 2-3 ಅಕ್ಷರ ಪದಗಳು ಒಂದೇ ಎಂಬ ಅರ್ಥ ನೀಡಿದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಅದೇ ಬಹುರ್ವಿಹಿ ಸಮಾಸ ಅಂತ ಅಂದರೆ ಬೇರೆ ಬೇರೆ ಎಲ್ಲ ಪದದ ಅರ್ಥ ಒಂದೇ ಆಗಿದ್ದರೂ ಕೊನೆಯಲ್ಲಿ ನಮಗೆ ಬೇರೆ ವರ್ಡ್ ಬಂದರೆ ಅದನ್ನು ನಾವು ಬಹುರ್ವಿಹಿ ಸಮಾಸ ಅಂತೀವಿ. ಉದಾಹರಣೆಗೆ ಮುಕ್ಕಣ್ಣ, 3 ಕಣ್ಣು ಉಳ್ಳವನು ಯಾರೋ ಅವನೇ ಮುಕ್ಕಣ್ಣ. ಈ ಥರ ನಾವು ಕ್ವೆಶನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಓಕೆ, ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ಗಳು. ನಾನು ಆಲ್ಮೋಸ್ಟ್ ಎಲ್ಲ ನಿಮಗೆ A to Z ಅಂದರೆ ಕನ್ನಡ ವ್ಯಾಕರಣದಿಂದ ಹಿಡಿದು ಛಂದಸ್ಸಿನವರೆಗೂ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ತುಂಬ ಸಂಭವನೀಯವಾಗಿ ಬರೋ ಅಂಥ 100 ಪ್ರಶ್ನೆಗಳಿಗೆ ನಾನು ವಿವರಣೆಯನ್ನು ನೋಡ್ತೀನಿ. ಈ ವಿಡಿಯೋಗಳು ಸಾಕು ನಿಮಗೆ ಲಾಸ್ಟ್ ಟೈಮಲ್ಲಿ ಪ್ರಿಪ್ರೇಷನ್ ಮಾಡೋಕ್ಕೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ 10 ಕ್ವೆಶನ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ, ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಅರ್ಥ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋನ ನಾನು ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟಡಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್.